ಜುಲೈ ತಿಂಗಳು, ಆಮೇಲೆ ಆಗಸ್ಟ್, ಸೆಪ್ಟೆಂಬರ್ 17ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 75ನೇ ವಸಂತ. ಬಿಜೆಪಿ ನಾಯಕರು ಪ್ರಧಾನಿ ಮೋದಿಗೆ ಬರ್ತ್ಡೇ ವಿಶ್ ಮಾಡೋಕೆ ಸಜ್ಜಾಗ್ತಿದ್ದಾರೆ. ಆದರೆ ಆರ್ಎಸ್ಎಸ್ ನಾಯಕರು ನರೇಂದ್ರ ಮೋದಿ ಅವರ ರಾಜಕೀಯ ನಿವೃತ್ತಿಯನ್ನೇ ಬಯಸ್ತಾ ಇದ್ದಾರೆ. ಇದು ಶಾಕಿಂಗ್ ವಿಚಾರವಾದರೂ ಸಂಘ ಪರಿವಾರದ ಓಪನ್ ಸೀಕ್ರೆಟ್. ಬಿಜೆಪಿಯ ನಿಯಮದ ಪ್ರಕಾರ 75 ವರ್ಷವನ್ನ ರಾಜಕೀಯ ನಿವೃತ್ತಿಯ ವಯಸ್ಸು ಅಂತ ಪರಿಗಣಿಸಲಾಗುತ್ತೆ. ಎಲ್.ಕೆ. ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿಯಂತಹ ಹಿರಿಯ ನಾಯಕರನ್ನ ಇದೇ ನಿಯಮದಡಿ ಸಕ್ರಿಯ ರಾಜಕೀಯದಿಂದ ದೂರ ಇಡಲಾಗಿದೆ. ಆದರೆ 80 ವರ್ಷದ ಬಿಎಸ್ ಯಡಿಯೂರಪ್ಪನವರಿಗೆ ಮಾತ್ರ ವಿನಾಯಿತಿ ನೀಡಲಾಗಿದ್ದು ಈಗಲೂ ಚರ್ಚೆಯ ವಿಚಾರವಾಗಿದೆ. ಬಿಜೆಪಿ ಪಾಳ್ಯದಲ್ಲಿ ಸದ್ಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ತಯಾರಿ ನಡೀತಾ ಇದೆ. ಈ ಮಧ್ಯ ಜುಲೈ 4ರಿಂದ ಜುಲೈ 6ರವರೆಗೆ ದೆಹಲಿಯ ಕೇಶವ ಕುಂಜ ಕಚೇರಿಯಲ್ಲಿ ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಈ ಸಭೆ ಮೇಲೆ ಇಡೀ ಬಿಜೆಪಿಯ ಪಾಳ್ಯ ಸೇರಿದಂತೆ ಕಾರ್ಯಕರ್ತರು, ಕೋಟ್ಯಾಂತರ ಮೋದಿ ಅಭಿಮಾನಿಗಳ ಕಣ್ಣು ಬಿದ್ದಿದೆ. ದೆಹಲಿಯ ಆರ್ಎಸ್ಎಸ್ ಸಭೆಯಲ್ಲಿ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ರಾಜಕೀಯ ಭವಿಷ್ಯ, ಬಿಜೆಪಿಯ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಅನ್ನೋದು ಡಿಸೈಡ್ ಆಗೋ ಸಾಧ್ಯತೆ ಇದೆ. ಇದರ ಜೊತೆಗೆ ಪಂಜಾಬ್ನಲ್ಲಿ ಹೆಚ್ಚುತ್ತಾ ಇರುವಂತಹ ಕ್ರಿಶ್ಚಿಯನ್ ಮತಾಂತರವನ್ನ ತಡೆಯೋಕೆ ಯಾವ ತಂತ್ರ ರೂಪಿಸಬೇಕು ಅನ್ನೋದರ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ. ಸೆಪ್ಟೆಂಬರ್ 17ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 75 ವರ್ಷ ತುಂಬುತ್ತೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಮುಂದುವರಿಸಬೇಕು ಅಥವಾ ಬೇಡವೋ ಈ ಎಲ್ಲವೂ ವಿಷಯ ಚರ್ಚೆಯಾಗಲಿದೆ. ಪ್ರಧಾನಿ ಮೋದಿ ಅವರ 75ನೇ ವರ್ಷದ ವಿಚಾರವನ್ನ 2024ರ ಚುನಾವಣೆ ವೇಳೆ ವಿರೋಧ ಪಕ್ಷದ ನಾಯಕರು ಪ್ರಶ್ನೆಯನ್ನ ಮಾಡಿದ್ರು. ಆಗ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಮತ್ತೆ ಜೆಪಿ ನಡ್ಡಾ ಅವರು ಮೋದಿ ಅವರು 2029ರವರೆಗೆ ಪ್ರಧಾನಿಯಾಗಿ ಮುಂದುವರಿತಾರೆ ಎಂದಿದ್ರು. ಮೂಲಗಳ ಪ್ರಕಾರ ಮೋದಿಜಿ ಅವರ ಅಧಿಕಾರಾವಧಿಯನ್ನ ಕಡಿತಗೊಳಿಸೋ ಯಾವುದೇ ಚಿಂತನೆ ಇಲ್ಲ. ಆದ್ರೆ ಈ ಬಗ್ಗೆ ಪ್ರಶ್ನೆಗಳು ಎದ್ರೆ ಉತ್ತರಿಸೋಕೆ ಆರ್ಎಸ್ಎಸ್ ತನ್ನ ನಿಲುವನ್ನ ಸಿದ್ಧಪಡಿಸ್ತಾ ಇದೆ ಎನ್ನಲಾಗಿದೆ. ಇಷ್ಟೆಲ್ಲ ಚರ್ಚೆಗಳ ಮಧ್ಯೆ ಮುಂದಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಯಾರು ಎಂಬ ಬಗ್ಗೆಯೂ ಮಾತುಕತೆ ನಡೆದಿದೆ. ಬಿಜೆಪಿಯ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರ ಹೆಸರು ಘೋಷಣೆ ಇದೇ ತಿಂಗಳಿನಲ್ಲಿ ನಡೆಯುವ ಸಾಧ್ಯತೆ ಕೂಡ ಇದೆ. ಅಧ್ಯಕ್ಷರ ಹೆಸರು ಹಲವು ಬಾರಿ ಅಂತಿಮವಾಗಿದೆ, ಆದ್ರೆ ಘೋಷಣೆಯಾಗಿರಲಿಲ್ಲ ಎನ್ನಲಾಗಿದೆ. ಈಗ ಸಮಯ ಕೂಡಿ ಬಂದಿದೆ. 3 ದಿನಗಳ ಕಾಲ ನಡೆಯುವಂತಹ ಆರ್ಎಸ್ಎಸ್ ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ರಾಜಕೀಯದಲ್ಲಿ ಸಕ್ರಿಯರಾಗಿ ಮುಂದುವರಿಬೇಕಾ, ಬಿಜೆಪಿಯನ್ನ ಮುಂದೆ ಯಾರು ನಡೆಸಬೇಕು ಅನ್ನೋ ಈ ಎಲ್ಲಾ ವಿಷಯಗಳು ಚರ್ಚೆಯಾಗಲಿದೆ, ನಡೆಯುತ್ತೆ. ಮೋಹನ್ ಭಾಗವತ್ ನೇತೃತ್ವದ ಸಭೆಯಲ್ಲಿ ಎಲ್ಲಾ ಪ್ರಾಂತ್ಯ ಪ್ರಚಾರಕರು ಮತ್ತು ಸಹ ಸಂಘಟಕರು ಭಾಗಿಯಾಗಿದ್ದಾರೆ. ಇದು ಕೇವಲ ಕಾರ್ಯತಂತ್ರ ರೂಪಿಸುವಂತಹ ಸಭೆಯಾಗಿದ್ದು ಯಾವುದೇ ಔಪಚಾರಿಕ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗುತ್ತಿಲ್ಲ ಅಂತ ಆರ್ಎಸ್ಎಸ್ ಸ್ಪಷ್ಟಪಡಿಸಿದೆ. ಆದರೆ ರಾಷ್ಟ್ರ ಬಿಜೆಪಿಯಲ್ಲಿ ಸದ್ಯ ನಡೀತಾ ಇರುವಂತಹ ಬೆಳವಣಿಗೆಗಳ ಹಿನ್ನೆಲೆ ಆರ್ಎಸ್ಎಸ್ ಸಭೆ ಮಹತ್ವದ ಪಡೆದುಕೊಂಡಿದೆ. ಈ ಸಭೆಯ ಚರ್ಚೆಗಳು ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತು ದೇಶದ ರಾಜಕೀಯ ಮೇಲೆ ಮಹತ್ವದ ಪರಿಣಾಮ ಬೀರೋ ಸಾಧ್ಯತೆ ಹೆಚ್ಚಾಗಿದೆ.